ಕುಕ್ಕಟೋದ್ಯಮ ಇದೆಯಲ್ಲ ಅದು ದಿಢೀರಂತ ಈಗ ನಷ್ಟವನ್ನ ಅನುಭವಿಸ್ತಾ ಇರೋದು ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ರಾಜ್ಯದಲ್ಲಿ ಪ್ರತಿನಿತ್ಯ 2.2 ಕೋಟಿ ಮೊಟ್ಟೆ ಉತ್ಪಾದನೆ ಆಗ್ತಾ ಇತ್ತು. ಆದ್ರೆ ಈಗ ಅದನ್ನ ಕೊಳ್ಳೋರಿಲ್ಲದೆ ರಫ್ತು ಮಾಡೋದಕ್ಕೆ ಆಗದೆ ಈಗ ಗೋಡೌನ್ ನಲ್ಲೇ ಲಾಕ್ ಆಗಿದೆ ಅಷ್ಟು ಮೊಟ್ಟೆಗಳು. ಗಲ್ಫ್ ರಾಷ್ಟ್ರಗಳಿಗೆ 80 ಲಕ್ಷದಿಂದ 1 ಕೋಟಿ ರಫ್ತಾಗ್ತಾ ಇತ್ತು ಮೊಟ್ಟೆಗಳು. ಆದ್ರೆ ಈಗ ರಫ್ತು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಕುಕ್ಕಟೋದ್ಯಮ ಸಾಕಷ್ಟು ನಷ್ಟವನ್ನ ಅನುಭವಿಸ್ತಾ ಇದೆ. ರಾಜ್ಯದ ಜಿಲ್ಲೆಗಳಿಂದ 60 ಲಕ್ಷ ಮೊಟ್ಟೆಗಳನ್ನ ರಫ್ತು ಮಾಡಲಾಗ್ತಾ ಇತ್ತು. ಈಗ ರಫ್ತು ಮಾಡುವಂತಹ ಪ್ರಕ್ರಿಯೆ ನಿಂತಿರೋದ್ರಿಂದ ಕುಕ್ಕಟೋದ್ಯಮ ನೆಲಕಚ್ಚಿ ಹೋಗಿದೆ. ನಮಗೂ ಕೂಡ ನೆರವಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಮಂದಿ ಕೇಳ್ಕೊಳ್ತಾ ಇದ್ದಾರೆ. ತಮಿಳುನಾಡಿನ ನಾಮಕ್ಕಲ್ನಿಂದ ಮೊಟ್ಟೆಯನ್ನ ರವಾನೆ ಮಾಡಲಾಗುತ್ತೆ. ಹಾಲಿ 70 ಹಡಗುಗಳಿಗೆ 13.40 ಕೋಟಿ ಮೊಟ್ಟೆಯನ್ನ ಲೋಡ್ ಮಾಡಲಾಗುತ್ತೆ. ಈ ಯುದ್ಧ ಇರುವಂತಹ ಕಾರಣದಿಂದಾಗಿ ಅದರ ಜೊತೆಯಲ್ಲಿ ರಫ್ತು ನಡೀತಾ ಇಲ್ಲ. ಹಾಗಾಗಿ ಮೊಟ್ಟೆ ಗಲ್ಫ್ಗೆ ರಫ್ತು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮೊಟ್ಟೆಗೆ ಇಲ್ಲಿ ಲೋಕಲ್ ಮಾರುಕಟ್ಟೆಯಲ್ಲಿ ಎಷ್ಟು ಅಂತ ಕೊಡೋದಕ್ಕಾಗುತ್ತೆ, ಬೇಡಿಕೆ ಇಲ್ಲದೆ. ಅದರಲ್ಲೂ ಹೋಟೆಲ್ಗಳು ಕೂಡ ಕ್ಲೋಸ್ ಆಗಿರೋದ್ರಿಂದ ಮೊದಲು 7 ರೂಪಾಯಿ ಇತ್ತು, ಈಗ 4 ರೂಪಾಯಿಗೆ ದಿಢೀರ್ ಅಂತ ದರ ಕೂಡ ಕುಸಿತ ಆಗಿದೆ. ಇದು ಕೂಡ ನಷ್ಟವನ್ನ ಅನುಭವಿಸುವಂತಹ ನಿಟ್ಟಿನಲ್ಲಿ ಕಾರಣ ಆಗ್ತಾ ಇದೆ. ಫಾರ್ಮ್ಗಳಲ್ಲೇ ಅಂದ್ರೆ ಗೋಡೌನ್ಗಳಲ್ಲೇ ಪ್ರತಿನಿತ್ಯ 1.20 ಲಕ್ಷ ಮೊಟ್ಟೆಗಳು ಗೋಡೌನ್ ನಲ್ಲೇ ಫಾರ್ಮ್ ನಲ್ಲೇ ಬಾಕಿ ಆಗ್ತಾ ಇದೆ. ಮೊಟ್ಟೆಯನ್ನ ಜಾಸ್ತಿ ದಿನ ಇಟ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಆದಷ್ಟು ಬೇಗ ಅದನ್ನ ರವಾನೆ ಮಾಡಬೇಕು. ಆದ್ರೆ ರಫ್ತು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ನಾವೇನ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಶಾಲೆಗಳಿಗೂ ಕೂಡ ಈ ಮೊಟ್ಟೆ ಸರಬರಾಜು ಆಗ್ತಾ ಇತ್ತು. ಆದ್ರೆ ಅದನ್ನ ಕೂಡ ಈಗ ಸ್ಟಾಪ್ ಮಾಡಲಾಗಿದೆ. ಜೊತೆಗೆ ಶಾಲೆಗಳಲ್ಲಿ ಈಗ ಸಿಲಿಂಡರ್ ಇಲ್ಲದೆ ಇರೋ ಕಾರಣಕ್ಕಾಗಿ ಬೇಸಿಕ್ ಆಗಿ ಅನ್ನ ಸಾಂಬಾರ್ ಏನ್ ಕೊಡಬೇಕು ಅದನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಸೂಚನೆಯನ್ನ ಕೊಟ್ಟಿರೋದ್ರಿಂದ ಮೊಟ್ಟೆಯನ್ನ ಶಾಲೆಗಳಿಗೂ ಕೂಡ ಬಿಸಿಯೂಟಕ್ಕೂ ಕೂಡ ಈಗ ತಗೊಂಡು ಹೋಗ್ತಾ ಇಲ್ಲ. ಅಲ್ಲೂ ಕೂಡ ತಗೊಂಡು ಹೋಗುವಂತ ಸದ್ಯದ ಪರಿಸ್ಥಿತಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಮೊಟ್ಟೆಗೆ ಒಂದು ರೀತಿಯಲ್ಲಿ ಬೇಡಿಕೆನೇ ಕುಸಿದಿರೋದು. ಮಾರ್ಕೆಟ್ನಲ್ಲೂ ಕೂಡ ಕೊಡೋದಕ್ಕೆ ಆಗದೆ ಇರೋ ಕಾರಣಕ್ಕೆ ಬೇಡಿಕೆ ಕುಸಿದಿದೆ. ಶಾಲೆಗಳಲ್ಲಿ ಸಿಲಿಂಡರ್ ಇಲ್ಲ, ಹೋಟೆಲ್ಗಳಲ್ಲೂ ಕೂಡ ಸಿಲಿಂಡರ್ ಇಲ್ಲದೆ ಇರೋ ಕಾರಣಕ್ಕೆ ಮೊಟ್ಟೆಗಳನ್ನ ಯಾರೂ ತಗೊಳ್ಳೋರೇ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಆಗೋಗಿದೆ. ಕುಕ್ಕಟೋದ್ಯಮ ಇದೆಯಲ್ಲ ಅದು ದಿಢೀರಂತ ಈಗ ನಷ್ಟವನ್ನ ಅನುಭವಿಸ್ತಾ ಇರೋದು ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ರಾಜ್ಯದಲ್ಲಿ ಪ್ರತಿನಿತ್ಯ 2.2 ಕೋಟಿ ಮೊಟ್ಟೆ ಉತ್ಪಾದನೆ ಆಗ್ತಾ ಇತ್ತು. ಆದ್ರೆ ಈಗ ಅದನ್ನ ಕೊಳ್ಳೋರಿಲ್ಲದೆ ರಫ್ತು ಮಾಡೋದಕ್ಕೆ ಆಗದೆ ಈಗ ಗೋಡೌನ್ ನಲ್ಲೇ ಲಾಕ್ ಆಗಿದೆ ಅಷ್ಟು ಮೊಟ್ಟೆಗಳು. ಗಲ್ಫ್ ರಾಷ್ಟ್ರಗಳಿಗೆ 80 ಲಕ್ಷದಿಂದ 1 ಕೋಟಿ ರಫ್ತಾಗ್ತಾ ಇತ್ತು ಮೊಟ್ಟೆಗಳು. ಆದ್ರೆ ಈಗ ರಫ್ತು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಕುಕ್ಕಟೋದ್ಯಮ ಸಾಕಷ್ಟು ನಷ್ಟವನ್ನ ಅನುಭವಿಸ್ತಾ ಇದೆ. ರಾಜ್ಯದ ಜಿಲ್ಲೆಗಳಿಂದ 60 ಲಕ್ಷ ಮೊಟ್ಟೆಗಳನ್ನ ರಫ್ತು ಮಾಡಲಾಗ್ತಾ ಇತ್ತು. ಈಗ ರಫ್ತು ಮಾಡುವಂತಹ ಪ್ರಕ್ರಿಯೆ ನಿಂತಿರೋದ್ರಿಂದ ಕುಕ್ಕಟೋದ್ಯಮ ನೆಲಕಚ್ಚಿ ಹೋಗಿದೆ. ನಮಗೂ ಕೂಡ ನೆರವಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಮಂದಿ ಕೇಳ್ಕೊಳ್ತಾ ಇದ್ದಾರೆ. ತಮಿಳುನಾಡಿನ ನಾಮಕ್ಕಲ್ನಿಂದ ಮೊಟ್ಟೆಯನ್ನ ರವಾನೆ ಮಾಡಲಾಗುತ್ತೆ. ಹಾಲಿ 70 ಹಡಗುಗಳಿಗೆ 13.40 ಕೋಟಿ ಮೊಟ್ಟೆಯನ್ನ ಲೋಡ್ ಮಾಡಲಾಗುತ್ತೆ. ಈ ಯುದ್ಧ ಇರುವಂತಹ ಕಾರಣದಿಂದಾಗಿ ಅದರ ಜೊತೆಯಲ್ಲಿ ರಫ್ತು ನಡೀತಾ ಇಲ್ಲ. ಹಾಗಾಗಿ ಮೊಟ್ಟೆ ಗಲ್ಫ್ಗೆ ರಫ್ತು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮೊಟ್ಟೆಗೆ ಇಲ್ಲಿ ಲೋಕಲ್ ಮಾರುಕಟ್ಟೆಯಲ್ಲಿ ಎಷ್ಟು ಅಂತ ಕೊಡೋದಕ್ಕಾಗುತ್ತೆ, ಬೇಡಿಕೆ ಇಲ್ಲದೆ. ಅದರಲ್ಲೂ ಹೋಟೆಲ್ಗಳು ಕೂಡ ಕ್ಲೋಸ್ ಆಗಿರೋದ್ರಿಂದ ಮೊದಲು 7 ರೂಪಾಯಿ ಇತ್ತು, ಈಗ 4 ರೂಪಾಯಿಗೆ ದಿಢೀರ್ ಅಂತ ದರ ಕೂಡ ಕುಸಿತ ಆಗಿದೆ. ಇದು ಕೂಡ ನಷ್ಟವನ್ನ ಅನುಭವಿಸುವಂತಹ ನಿಟ್ಟಿನಲ್ಲಿ ಕಾರಣ ಆಗ್ತಾ ಇದೆ. ಫಾರ್ಮ್ಗಳಲ್ಲೇ ಅಂದ್ರೆ ಗೋಡೌನ್ಗಳಲ್ಲೇ ಪ್ರತಿನಿತ್ಯ 1.20 ಲಕ್ಷ ಮೊಟ್ಟೆಗಳು ಗೋಡೌನ್ ನಲ್ಲೇ ಫಾರ್ಮ್ ನಲ್ಲೇ ಬಾಕಿ ಆಗ್ತಾ ಇದೆ. ಮೊಟ್ಟೆಯನ್ನ ಜಾಸ್ತಿ ದಿನ ಇಟ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಆದಷ್ಟು ಬೇಗ ಅದನ್ನ ರವಾನೆ ಮಾಡಬೇಕು. ಆದ್ರೆ ರಫ್ತು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ನಾವೇನ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಶಾಲೆಗಳಿಗೂ ಕೂಡ ಈ ಮೊಟ್ಟೆ ಸರಬರಾಜು ಆಗ್ತಾ ಇತ್ತು. ಆದ್ರೆ ಅದನ್ನ ಕೂಡ ಈಗ ಸ್ಟಾಪ್ ಮಾಡಲಾಗಿದೆ. ಜೊತೆಗೆ ಶಾಲೆಗಳಲ್ಲಿ ಈಗ ಸಿಲಿಂಡರ್ ಇಲ್ಲದೆ ಇರೋ ಕಾರಣಕ್ಕಾಗಿ ಬೇಸಿಕ್ ಆಗಿ ಅನ್ನ ಸಾಂಬಾರ್ ಏನ್ ಕೊಡಬೇಕು ಅದನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಸೂಚನೆಯನ್ನ ಕೊಟ್ಟಿರೋದ್ರಿಂದ ಮೊಟ್ಟೆಯನ್ನ ಶಾಲೆಗಳಿಗೂ ಕೂಡ ಬಿಸಿಯೂಟಕ್ಕೂ ಕೂಡ ಈಗ ತಗೊಂಡು ಹೋಗ್ತಾ ಇಲ್ಲ. ಅಲ್ಲೂ ಕೂಡ ತಗೊಂಡು ಹೋಗುವಂತ ಸದ್ಯದ ಪರಿಸ್ಥಿತಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಮೊಟ್ಟೆಗೆ ಒಂದು ರೀತಿಯಲ್ಲಿ ಬೇಡಿಕೆನೇ ಕುಸಿದಿರೋದು. ಮಾರ್ಕೆಟ್ನಲ್ಲೂ ಕೂಡ ಕೊಡೋದಕ್ಕೆ ಆಗದೆ ಇರೋ ಕಾರಣಕ್ಕೆ ಬೇಡಿಕೆ ಕುಸಿದಿದೆ. ಶಾಲೆಗಳಲ್ಲಿ ಸಿಲಿಂಡರ್ ಇಲ್ಲ, ಹೋಟೆಲ್ಗಳಲ್ಲೂ ಕೂಡ ಸಿಲಿಂಡರ್ ಇಲ್ಲದೆ ಇರೋ ಕಾರಣಕ್ಕೆ ಮೊಟ್ಟೆಗಳನ್ನ ಯಾರೂ ತಗೊಳ್ಳೋರೇ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಆಗೋಗಿದೆ. ಕುಕ್ಕಟೋದ್ಯಮ ಇದೆಯಲ್ಲ ಅದು ದಿಢೀರಂತ ಈಗ ನಷ್ಟವನ್ನ ಅನುಭವಿಸ್ತಾ ಇರೋದು ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ರಾಜ್ಯದಲ್ಲಿ ಪ್ರತಿನಿತ್ಯ 2.2 ಕೋಟಿ ಮೊಟ್ಟೆ ಉತ್ಪಾದನೆ ಆಗ್ತಾ ಇತ್ತು. ಆದ್ರೆ ಈಗ ಅದನ್ನ ಕೊಳ್ಳೋರಿಲ್ಲದೆ ರಫ್ತು ಮಾಡೋದಕ್ಕೆ ಆಗದೆ ಈಗ ಗೋಡೌನ್ ನಲ್ಲೇ ಲಾಕ್ ಆಗಿದೆ ಅಷ್ಟು ಮೊಟ್ಟೆಗಳು. ಗಲ್ಫ್ ರಾಷ್ಟ್ರಗಳಿಗೆ 80 ಲಕ್ಷದಿಂದ 1 ಕೋಟಿ ರಫ್ತಾಗ್ತಾ ಇತ್ತು ಮೊಟ್ಟೆಗಳು. ಆದ್ರೆ ಈಗ ರಫ್ತು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಕುಕ್ಕಟೋದ್ಯಮ ಸಾಕಷ್ಟು ನಷ್ಟವನ್ನ ಅನುಭವಿಸ್ತಾ ಇದೆ. ರಾಜ್ಯದ ಜಿಲ್ಲೆಗಳಿಂದ 60 ಲಕ್ಷ ಮೊಟ್ಟೆಗಳನ್ನ ರಫ್ತು ಮಾಡಲಾಗ್ತಾ ಇತ್ತು. ಈಗ ರಫ್ತು ಮಾಡುವಂತಹ ಪ್ರಕ್ರಿಯೆ ನಿಂತಿರೋದ್ರಿಂದ ಕುಕ್ಕಟೋದ್ಯಮ ನೆಲಕಚ್ಚಿ ಹೋಗಿದೆ. ನಮಗೂ ಕೂಡ ನೆರವಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಮಂದಿ ಕೇಳ್ಕೊಳ್ತಾ ಇದ್ದಾರೆ. ತಮಿಳುನಾಡಿನ ನಾಮಕ್ಕಲ್ನಿಂದ ಮೊಟ್ಟೆಯನ್ನ ರವಾನೆ ಮಾಡಲಾಗುತ್ತೆ.
ಹಾಲಿ 70 ಹಡಗುಗಳಿಗೆ 13.40 ಕೋಟಿ ಮೊಟ್ಟೆಯನ್ನ ಲೋಡ್ ಮಾಡಲಾಗುತ್ತೆ. ಈ ಯುದ್ಧ ಇರುವಂತಹ ಕಾರಣದಿಂದಾಗಿ ಅದರ ಜೊತೆಯಲ್ಲಿ ರಫ್ತು ನಡೀತಾ ಇಲ್ಲ. ಹಾಗಾಗಿ ಮೊಟ್ಟೆ ಗಲ್ಫ್ಗೆ ರಫ್ತು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮೊಟ್ಟೆಗೆ ಇಲ್ಲಿ ಲೋಕಲ್ ಮಾರುಕಟ್ಟೆಯಲ್ಲಿ ಎಷ್ಟು ಅಂತ ಕೊಡೋದಕ್ಕಾಗುತ್ತೆ, ಬೇಡಿಕೆ ಇಲ್ಲದೆ. ಅದರಲ್ಲೂ ಹೋಟೆಲ್ಗಳು ಕೂಡ ಕ್ಲೋಸ್ ಆಗಿರೋದ್ರಿಂದ ಮೊದಲು 7 ರೂಪಾಯಿ ಇತ್ತು, ಈಗ 4 ರೂಪಾಯಿಗೆ ದಿಢೀರ್ ಅಂತ ದರ ಕೂಡ ಕುಸಿತ ಆಗಿದೆ. ಇದು ಕೂಡ ನಷ್ಟವನ್ನ ಅನುಭವಿಸುವಂತಹ ನಿಟ್ಟಿನಲ್ಲಿ ಕಾರಣ ಆಗ್ತಾ ಇದೆ. ಫಾರ್ಮ್ಗಳಲ್ಲೇ ಅಂದ್ರೆ ಗೋಡೌನ್ಗಳಲ್ಲೇ ಪ್ರತಿನಿತ್ಯ 1,20,00,000 ಮೊಟ್ಟೆಗಳು ಗೋಡೌನ್ನಲ್ಲೇ ಫಾರ್ಮ್ನಲ್ಲೇ ಬಾಕಿ ಆಗ್ತಾ ಇದೆ. ಮೊಟ್ಟೆಯನ್ನ ಜಾಸ್ತಿ ದಿನ ಇಟ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಆದಷ್ಟು ಬೇಗ ಅದನ್ನ ರವಾನೆ ಮಾಡಬೇಕು, ಆದ್ರೆ ರಫ್ತು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ನಾವೇನ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಶಾಲೆಗಳಿಗೂ ಕೂಡ ಈ ಮೊಟ್ಟೆ ಸರಬರಾಜು ಆಗ್ತಾ ಇತ್ತು, ಆದ್ರೆ ಅದನ್ನ ಕೂಡ ಈಗ ಸ್ಟಾಪ್ ಮಾಡಲಾಗಿದೆ. ಜೊತೆಗೆ ಶಾಲೆಗಳಲ್ಲಿ ಈಗ ಸಿಲಿಂಡರ್ ಇಲ್ಲದೆ ಇರೋ ಕಾರಣಕ್ಕಾಗಿ ಬೇಸಿಕ್ ಆಗಿ ಅನ್ನ ಸಾಂಬಾರ್ ಏನ್ ಕೊಡಬೇಕು ಅದನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಸೂಚನೆಯನ್ನ ಕೊಟ್ಟಿರೋದ್ರಿಂದ ಮೊಟ್ಟೆಯನ್ನ ಶಾಲೆಗಳಿಗೂ ಕೂಡ ಬಿಸಿಯೂಟಕ್ಕೂ ಕೂಡ ಈಗ ತಗೊಂಡು ಹೋಗ್ತಾ ಇಲ್ಲ, ಅಲ್ಲೂ ಕೂಡ ತಗೊಂಡು ಹೋಗುವಂತ ಸದ್ಯದ ಪರಿಸ್ಥಿತಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಮೊಟ್ಟೆಗೆ ಒಂದು ರೀತಿಯಲ್ಲಿ ಬೇಡಿಕೆನೇ ಕುಸಿದಿರೋದು, ಮಾರ್ಕೆಟ್ನಲ್ಲೂ ಕೂಡ ಕೊಡೋದಕ್ಕೆ ಆಗದೆ ಇರೋ ಕಾರಣಕ್ಕೆ ಬೇಡಿಕೆ ಕುಸಿದಿದೆ. ಶಾಲೆಗಳಲ್ಲಿ ಸಿಲಿಂಡರ್ ಇಲ್ಲ, ಹೋಟೆಲ್ಗಳಲ್ಲೂ ಕೂಡ ಸಿಲಿಂಡರ್ ಇಲ್ಲದೆ ಇರೋ ಕಾರಣಕ್ಕೆ ಮೊಟ್ಟೆಗಳನ್ನ ಯಾರೂ ತಗೊಳ್ಳೋರೇ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಆಗೋಗಿದೆ. ಕುಕ್ಕಟೋದ್ಯಮ ಇದೆಯಲ್ಲ, ಅದು ದಿಢೀರ್ ಅಂತ ಈಗ ನಷ್ಟವನ್ನ ಅನುಭವಿಸ್ತಾ ಇರೋದು ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ರಾಜ್ಯದಲ್ಲಿ ಪ್ರತಿನಿತ್ಯ 2.2 ಕೋಟಿ ಮೊಟ್ಟೆ ಉತ್ಪಾದನೆ ಆಗ್ತಾ ಇತ್ತು. ಆದ್ರೆ ಈಗ ಅದನ್ನ ಕೊಳ್ಳೋರಿಲ್ಲದೆ, ರಫ್ತು ಮಾಡೋದಕ್ಕೆ ಆಗದೆ ಈಗ ಗೋಡೌನ್ನಲ್ಲೇ ಲಾಕ್ ಆಗಿದೆ ಅಷ್ಟು ಮೊಟ್ಟೆಗಳು. ಗಲ್ಫ್ ರಾಷ್ಟ್ರಗಳಿಗೆ 80 ಲಕ್ಷದಿಂದ 1 ಕೋಟಿ ರಫ್ತಾಗ್ತಾ ಇತ್ತು ಮೊಟ್ಟೆಗಳು, ಆದ್ರೆ ಈಗ ರಫ್ತು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಕುಕ್ಕಟೋದ್ಯಮ ಸಾಕಷ್ಟು ನಷ್ಟವನ್ನ ಅನುಭವಿಸ್ತಾ ಇದೆ. ರಾಜ್ಯದ ಜಿಲ್ಲೆಗಳಿಂದ 60 ಲಕ್ಷ ಮೊಟ್ಟೆಗಳನ್ನ ರಫ್ತು ಮಾಡಲಾಗ್ತಾ ಇತ್ತು. ಈಗ ರಫ್ತು ಮಾಡುವಂತಹ ಪ್ರಕ್ರಿಯೆ ನಿಂತಿರೋದ್ರಿಂದ ಕುಕ್ಕಟೋದ್ಯಮ ನೆಲಕಚ್ಚಿ ಹೋಗಿದೆ. ನಮಗೂ ಕೂಡ ನೆರವಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಮಂದಿ ಕೇಳ್ಕೊಳ್ತಾ ಇದ್ದಾರೆ. ತಮಿಳುನಾಡಿನ ನಾಮಕ್ಕಲ್ನಿಂದ ಮೊಟ್ಟೆಯನ್ನ ರವಾನೆ ಮಾಡಲಾಗುತ್ತೆ. ಹಾಲಿ 70 ಹಡಗುಗಳಿಗೆ 13.40 ಕೋಟಿ ಮೊಟ್ಟೆಯನ್ನ ಲೋಡ್ ಮಾಡಲಾಗುತ್ತೆ. ಈ ಯುದ್ಧ ಇರುವಂತಹ ಕಾರಣದಿಂದಾಗಿ ಅದರ ಜೊತೆಯಲ್ಲಿ ರಫ್ತು ನಡೀತಾ ಇಲ್ಲ. ಹಾಗಾಗಿ ಮೊಟ್ಟೆ ಗಲ್ಫ್ಗೆ ರಫ್ತು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮೊಟ್ಟೆಗೆ ಇಲ್ಲಿ ಲೋಕಲ್ ಮಾರುಕಟ್ಟೆಯಲ್ಲಿ ಎಷ್ಟು ಅಂತ ಕೊಡೋದಕ್ಕಾಗುತ್ತೆ, ಬೇಡಿಕೆ ಇಲ್ಲದೆ. ಅದರಲ್ಲೂ ಹೋಟೆಲ್ಗಳು ಕೂಡ ಕ್ಲೋಸ್ ಆಗಿರೋದ್ರಿಂದ ಮೊದಲು 7 ರೂಪಾಯಿ ಇತ್ತು, ಈಗ 4 ರೂಪಾಯಿಗೆ ದಿಢೀರ್ ಅಂತ ದರ ಕೂಡ ಕುಸಿತ ಆಗಿದೆ. ಇದು ಕೂಡ ನಷ್ಟವನ್ನ ಅನುಭವಿಸುವಂತಹ ನಿಟ್ಟಿನಲ್ಲಿ ಕಾರಣ ಆಗ್ತಾ ಇದೆ. ಫಾರ್ಮ್ಗಳಲ್ಲೇ ಅಂದ್ರೆ ಗೋಡೌನ್ಗಳಲ್ಲೇ ಪ್ರತಿನಿತ್ಯ 1,20,00,000 ಮೊಟ್ಟೆಗಳು ಗೋಡೌನ್ನಲ್ಲೇ ಫಾರ್ಮ್ನಲ್ಲೇ ಬಾಕಿ ಆಗ್ತಾ ಇದೆ. ಮೊಟ್ಟೆಯನ್ನ ಜಾಸ್ತಿ ದಿನ ಇಟ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಆದಷ್ಟು ಬೇಗ ಅದನ್ನ ರವಾನೆ ಮಾಡಬೇಕು, ಆದ್ರೆ ರಫ್ತು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ನಾವೇನ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಶಾಲೆಗಳಿಗೂ ಕೂಡ ಈ ಮೊಟ್ಟೆ ಸರಬರಾಜು ಆಗ್ತಾ ಇತ್ತು, ಆದ್ರೆ ಅದನ್ನ ಕೂಡ ಈಗ ಸ್ಟಾಪ್ ಮಾಡಲಾಗಿದೆ. ಜೊತೆಗೆ ಶಾಲೆಗಳಲ್ಲಿ ಈಗ ಸಿಲಿಂಡರ್ ಇಲ್ಲದೆ ಇರೋ ಕಾರಣಕ್ಕಾಗಿ ಬೇಸಿಕ್ ಆಗಿ ಅನ್ನ ಸಾಂಬಾರ್ ಏನ್ ಕೊಡಬೇಕು ಅದನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಸೂಚನೆಯನ್ನ ಕೊಟ್ಟಿರೋದ್ರಿಂದ ಮೊಟ್ಟೆಯನ್ನ ಶಾಲೆಗಳಿಗೂ ಕೂಡ ಬಿಸಿಯೂಟಕ್ಕೂ ಕೂಡ ಈಗ ತಗೊಂಡು ಹೋಗ್ತಾ ಇಲ್ಲ, ಅಲ್ಲೂ ಕೂಡ ತಗೊಂಡು ಹೋಗುವಂತ ಸದ್ಯದ ಪರಿಸ್ಥಿತಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಮೊಟ್ಟೆಗೆ ಒಂದು ರೀತಿಯಲ್ಲಿ ಬೇಡಿಕೆನೇ ಕುಸಿದಿರೋದು, ಮಾರ್ಕೆಟ್ನಲ್ಲೂ ಕೂಡ ಕೊಡೋದಕ್ಕೆ ಆಗದೆ ಇರೋ ಕಾರಣಕ್ಕೆ ಬೇಡಿಕೆ ಕುಸಿದಿದೆ. ಶಾಲೆಗಳಲ್ಲಿ ಸಿಲಿಂಡರ್ ಇಲ್ಲ, ಹೋಟೆಲ್ಗಳಲ್ಲೂ ಕೂಡ ಸಿಲಿಂಡರ್ ಇಲ್ಲದೆ ಇರೋ ಕಾರಣಕ್ಕೆ ಮೊಟ್ಟೆಗಳನ್ನ ಯಾರೂ ತಗೊಳ್ಳೋರೇ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಆಗೋಗಿದೆ.